ಬಾಬಾ ತರಕಾರಿಗಳು ಹಾಕೋದು ಕುಚ್ಚೋದು ಕುಡಿಯೋದು ಅಷ್ಟೇ. ಇದಕ್ಕೆ ನಿನಗೆ ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಓದಿಸ್ತಿರೋದು. ಗೈಸ್ ನೋಡಿ, ಎಕ್ಸಾಂಪಲ್ ತೋರಿಸ್ತೀನಿ ನೋಡೋಣ. ಶಬಾಷ್. ನೋಡಿದ್ರೆ ಖುಷಿ ಆಗಲ್ಲ ನಿಮಗೆ ಇವೆಲ್ಲ. ಗೈಸ್ ಇದು ಧ್ರುವ ಇವಾಗ ಕುಕ್ ಮಾಡ್ಕೊಂಡಿರೋದು ನೋಡಿ. ಒಂದು ಒಳ್ಳೆ ಡಯಟ್ ಫುಡ್, ಅನ್ನ ಮತ್ತು ಚಿಕನ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ಏನಪ್ಪ ಮಾಡ್ತೀನಿ ಅಂತಂದರೆ, ನಾನು ಈಗ ಜಸ್ಟ್ ವರ್ಕೌಟ್ ಮಾಡಿ ಬಂದೆ. ಬ್ಯಾಕು ಬೈಸೆಪ್ಸ್ ಸಕ್ಕತ್ತಾಯಿತು ವರ್ಕೌಟು. ಆ್ಯಂಡ್ ನಾನಿವಾಗ ಮಾಡ್ತಿರೋವಂತಹ ಡಿಶ್ ಅಥವಾ ಏನಂತ ಅನ್ನಲಿ ಇದಕ್ಕೆ, ಲೈಕ್ ಇವಾಗ ನಂದು ಅದೇ ಊಟ ರಾತ್ರಿಗೆ. ಏನಪ್ಪ ಅಂತಂದರೆ ಚಿಕನ್ ಸೂಪ್. ಅದು ವೆಜಿಟೇಬಲ್ ಸಿಂಪಲ್ ಅಂದರೆ ಸಿಂಪಲು. ಜಿಮ್ಗೆ ಹೋಗೋರು, ಇಲ್ಲಾಂದರೆ ಮನೇಲೇ ಡಯಟ್ ಮಾಡ್ತಿರೋರು, ತೂಕ ಕಮ್ಮಿ ಮಾಡ್ತಿರೋರಿಗೆಲ್ಲ ಒಂದು ಒಳ್ಳೆ ರೆಸಿಪಿ. ಏನಿಲ್ಲ, ಸಿಂಪಲ್. ಚಿಕನ್ ತೊಗೊಂಬರೋದು, ತರಕಾರಿಗಳು ಹಾಕೋದು, ಕುಚ್ಚೋದು, ಕುಡಿಯೋದು ಅಷ್ಟೇ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಏನೇನು ಮಾಡ್ತೀನಿ, ಅದಕ್ಕೆ ಏನೇನು ಹಾಕ್ತೀನಿ ಎಲ್ಲದನ್ನು. ಓಕೆ, ಸೊ ಫಸ್ಟು ಇವಾಗ ಚಿಕನ್ನ ತೊಳ್ಕೊಳ್ಳೋಣ, ಬಿಕಾಸ್ ಚಿಕನ್ನೇ ಮೇನ್ ಇಂಗ್ರೀಡಿಯೆಂಟು. ಓ ಮಗು ಟೌನ್ಶಿಪ್ ಮಾಡ್ತಾಯಿದೆ. ಇದಕ್ಕೆ ನಿನಗೆ ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಓದಿಸ್ತಿರೋದು, ಟೌನ್ಶಿಪ್ ಆಡಲಿ ನೀನು ಅಂತ. ನೋಡಿ ಅಪ್ಪ, ಈ ಥರ ಪಾತ್ರೆ ತೊಗೊಳ್ಳಿ. ಈ ಥರ ಪಾತ್ರೆ ತೊಗೊಂಡು ಇದಕ್ಕೆ ಏನೇನು ಹಾಕೋಬೇಕು ಅಂದರೆ, ಫಸ್ಟು ಆಲ್ರೆಡಿ ಕಟ್ ಮಾಡಿಸಿದ್ಯಾ? ಆಲ್ರೆಡಿ ಹಿಂಗೆ ಸಣ್ಣ ಕಟ್ ಮಾಡಿಸಿ ನನಗೆ. ಈ ಥರ ಫೈನ್ ಸಣ್ಣ ಚಾಪ್ ಮಾಡಬೇಕು. ಮಾಡಿ ತೊಳಿತೀನಿ. ಸ್ಮಾಲ್ ಅದರಲ್ಲೇ ತೊಳಿ. ಯಾವುದರಲ್ಲಿ? ಅದರಲ್ಲೇ ತೊಳಿಲ್ಲ. ಪ್ರೋಟೀನ್. ಇದನ್ನ ಇದೇ ಪಾತ್ರೆಯಲ್ಲಿ ತೊಳ್ಕೊಳ್ಳಿ ಫಸ್ಟ್. ಅದಕ್ಕೆ ಹಿಂಗೆ ಹಾಕಿ ನೋಡಿ, ಹಿಂಗೆ ಹಾಕ್ತೀರಾ. 1/4 kg ಚಿಕನ್ ಇದೆ ಗೈಸ್ ಇದು. ಗೈಸ್ ಮೊಸರೂಮ. ಗೈಸ್ ನೆಕ್ಸ್ಟು ಮಶ್ರೂಮ್. ಎಷ್ಟು ಮಶ್ರೂಮು? 4 ಮಶ್ರೂಮು. ವಾಶ್ ಇಟ್ ಇಸ್ ಅ ಫಂಗಸ್. ಪರವಾಗಿಲ್ಲ. ನನಗೆ ಮಶ್ರೂಮ್ ಅಂದರೆ ಸಖತ್ ಇಷ್ಟ. ಯಾರಿಗೆ ಮಶ್ರೂಮ್ ಇಷ್ಟ? ನಾನು ದೋಸೆ ಇಷ್ಟ. ಒಂದು ಒಳ್ಳೆ ಮಶ್ರೂಮ್ ರೆಸಿಪಿ ಮಾಡ್ತೀನಿ, ಮಶ್ರೂಮ್ ಬಿರಿಯಾನಿ. ಆಹಾ, ಭಗವಾನ್ ರಾಮಚಂದ್ರ. ಬೇಕು. ನೆಕ್ಸ್ಟು ಮಶ್ರೂಮ್ ಕಟ್ ಮಾಡ್ಕೋಬೇಕು. ಮನೆ ಮದು ವಿಡಿಯೋ ಮದು ಮಶ್ರೂಮ್ ಇದ್ರಲ್ಲಿ ಟೇಸ್ಟ್. ಹೌದಾ? ಫ್ರೈ ಏನು ಮಾಡ್ಕೊಳಂಗಿಲ್ವ ಇದನ್ನ? ಸುಮ್ಮನೆ ನೀರಲ್ಲಿ ಬೇಯಿಸ್ಬಿಡೋದು ಅಷ್ಟೇನಾ? ಅದಾದ್ಮೇಲೆ ಗೈಸ್ ಮಶ್ರೂಮ್ ಆಗಿದೆ. ಮಶ್ರೂಮ್ ಆದ್ಮೇಲೆ ಸಾರಿ ಗಾರ್ಲಿಕ್ ಓನ್ಲಿ 5. ಎಷ್ಟು? 5. ನೋಡಿ ಚೆನ್ನಾಗಿಲ್ದಾರೆ ಗಾರ್ಲಿಕ್. ಅದು ಇವತ್ತು ಅಮ್ಮ ಅಂದ್ರೆ ಇವತ್ತು ಯೂಸ್ ಮಾಡ್ಬಿಡು, ಇಲ್ಲಾಂದ್ರೆ ನಾಳೆಗೆ ಹಾಳಾಗುತ್ತೆ. ಸಾಕಷ್ಟೇ. 5 ಆಯ್ತಲ್ಲ. ತಗೊಳ್ಳೋಣ ಸೂರ್ಯಣ್ಣ. ಯಾರಿಗೆ ರೈಸ್ ಎಷ್ಟು ಮಾಡ್ತಾನೆ ಸೂರ್ಯಣ್ಣ? ನಾನಲ್ಲ, ನೀನು. ಇದನ್ನು ಫುಲ್ ಚಿಕ್ಕದಾಗ ಕಟ್ ಮಾಡಬೇಕು. ಕಟ್ಟಿಟ್ಟು ಇದನ್ನ. ಓಕೆ, ಇದನ್ನು ಹೇಳ್ಕೊಟ್ಟಿದ್ದು ಅವನು ಯಾರು ಗೊತ್ತಾ? ಧನುಷ್ ಗೌಡ. ಅವ್ರ ಅಣ್ಣ ಧನುಷ್ ಅಂತ ಒಬ್ಬ ಮಂಗಳೂರು ಅವನಿಲ್ವಾ, ಅವ್ರ ಅಣ್ಣ. ಗೊತ್ತಾಯ್ತು. ಸಕ್ಕದ ಅವ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾನಲ್ಲ. ಇನ್ನೊಂದು ಹೇಳಿಯಾನೆ, ಅದು ಟ್ರೈ ಮಾಡಬೇಕು. ಸ್ಯಾಂಡ್ವಿಚ್ಚಾ? ಹಾಂ, ಸ್ಯಾಂಡ್ವಿಚ್ ಮತ್ತು ಆಮ್ಲೆಟ್ 2. ನಂಗೆ ಮಾಡೋಣ. ಅದೆರಡು ಯಾವಾಗ? ನಾಳೆ ಬೆಳಿಗ್ಗೆ ಮಾಡೋಣ ತಿಂಡಿಗೆ. ಬ್ರೇಕ್ಫಾಸ್ಟ್ಗಾ? ಗೈಸ್ ನಾಳೆ ಬೆಳಿಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ಗೆ ನಾಳೆ ಒಳ್ಳೆ ಬ್ಲಾಗ್ ಬರುತ್ತೆ ನೋಡಿ. ಶುಕ್ರವಾರ ಬೇರೆ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗ್ಬೋದಾ? ಆಯ್ತಲ್ಲ. ಇದನ್ನೆಲ್ಲ ತೆಗೆದು ದೋಸೆಗೆ ಡಾಲ್ದು. ವೇಯಿಂಗ್ ಮಿಷಿನ್ ಎಲ್ಲ ಆಯಿತು. ಹಂಗೆ ಮಾಡಂಗಿದ್ರೆ ಹಂಗೆ ಮಾಡಿ, ಹಿಂಗೆ ಮಾಡಂಗಿದ್ರೆ ಹಿಂಗೆ ಮಾಡಿ ಅಷ್ಟೇ. ನಿಮ್ಗೆ ಇಷ್ಟ, ನಿಮ್ಗೆ ಯಾವ ಥರ ಬೇಕು ಹಂಗೆ ಕಟ್ ಮಾಡ್ಕೊಳ್ಳಿ. ಯಾವ ಥರ ಬೇಕೋ ಹಂಗೆ ಕಟ್ ಮಾಡ್ಕೊಂಡು ಇದ್ರೊಳಗಡೆ ಹಾಕಿರಿ. ಓಕೆ, ನೆಕ್ಸ್ಟು ಕಾರ್ನ್. ಇದು ಓನ್ಲಿ 50 ಗ್ರಾಮ್ಸ್. ಒಂಚೂರು ಹಾಕ್ಬೇಕು. ಒಂದು ಮೆಷರ್ಮೆಂಟ್ ಗೊತ್ತಿಲ್ವ ನಿಮಗೆ? ಅಕ್ಯುರೇಟ್. ಆಕಾಶ ಮೇಲೆ ಮರ್ಡ್ರ್ ಮಾಡ್ಕೊಂಡು, ಯಾಕಂದರೆ ಅದು ಅವ್ನು ಗೊತ್ತಾಯ್ತು ನಿಂಗೆ. ಅದು ಅಂದರೆ 2 ಸರಿ ಹಾಕಿರ್ತೀರ, ಗೊತ್ತಾಗಲ್ವಾ? 50 ಗ್ರಾಮ್ ಜಾಸ್ತಿ ಆಗುತ್ತೆ. ಸಾಕ್ಬಿಡು.
ನೋಡಿ ಈ ಥರ ಕಾರ್ನು. ಓ ಇವೆಲ್ಲ ತಂದಿಡ್ಕೊಬೇಕು ನಾನು. ನೋಡಿ ಬ್ರೋಕೊಲಿ, ಫ್ರೋಜನ್ ವೆಜಿಟೇಬಲ್ಸ್. ಬ್ರೋಕೊಲಿ ಸಪ್ರೇಟ್ ಆಗಿ ತಂದೆ ಫ್ರೋಸ್ ಮಾಡಿದ್ದೀವಿ. ಬಟ್ ಅದನ್ನ 3 ಹಾಕಿ. ಹೌದಾ? ಬ್ರೋಕೊಲಿ 3, ಇದು 10 ಗ್ರಾಮ್ಸ್. ಎಷ್ಟು? 50 ಗ್ರಾಮ, 15 ಗ್ರಾಮ, 25 ಗ್ರಾಮ್ ಗೈಸ್. ಹಸಿ ತರಕಾರಿಗಳು, ಬೀನ್ಸು, ಕ್ಯಾರೆಟು, ಕಾಲಿಫ್ಲವರು. ಏನದು? ವಾಟರ್ ಮೆಲನ್ ಫ್ಲೇವರಾ? 1 ಗ್ರಾಮ್ ಎವಾಪ್ರೇಟ್ ಆಗಿದೆ. 1 ಗ್ರಾಮ್ ಎವಾಪ್ರೇಟ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಆಯ್ತು, ಅದನ್ನ ಹಾಕು. ಓಕೆ ಡನ್. ಶುಂಠಿ ಬೆಳ್ಳುಳ್ಳಿ ಅದನ್ಯಾರು ಹಾಕ್ತಾರೆ? ರುಚಿಗೆ ತಕ್ಕಷ್ಟು. ಶಬಾಷ್. ರುಚಿಗೆ ತಕ್ಕಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್. ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು. ಗೈಸ್ ನೋಡಿ ಏನು ಚೆನ್ನಾಗಿದೆ. ನೋಡಿದ್ರೆ ಖುಷಿ ಆಗಲ್ವ ನಿಮಗೆ? ಇವೆಲ್ಲ ನನಗಂತೂ ಸಖತ್ ಖುಷಿ ಆಗುತ್ತೆ. ಅದನ್ನೆಲ್ಲ ಫ್ರೈ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಹಾಲು ಕುಡಿಬೇಕು, ಹಾಲು ಜೊತೆ ತುಪ್ಪ ಹಾಕೊಂಡು ಕುಡಿಬೇಕು. ಡಾರ್ಕ್ ಚಾಕ್ಲೇಟ್ ತಿನ್ಬೇಕು ಗೈಸ್. ಒಂದೇ ಗ್ಲಾಸಾ? ಉಪ್ಪು ಗಿಪ್ಪು ಚೂರು ಉಪ್ಪು, ಚೂರೇನು ಜಾಸ್ತಿನೇ ಹಾಕು. 1-2 ಸ್ಪೂನ್ ಹಾಕು. ಅದ ಪೆಪ್ಪರು? ಪೆಪ್ಪರ್ ಇಲ್ಲ. ಪೆಪ್ಪರ್ ಇಲ್ಲಿದೆ. ಆ ಪೆಪ್ಪರಾ? ಬ್ಲ್ಯಾಕ್ ಪೆಪ್ಪರ್. ನೈಸ್. ಪೆಪ್ಪರ್ ಜಾಸ್ತಿ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಪೆಪ್ಪರ್ ಜಾಸ್ತಿ ಹಾಕ್ಲಿ ಗೈಸ್. ಇಷ್ಟನಾ? ಇವಾಗ ಇಡು ಬಿಸಿಗೆ. 10 minutes, ದಟ್ಸ್ ಇಟ್. ಸೊ ಇವಾಗ 10 ನಿಮಿಷ. 10 ನಿಮಿಷ ಗೈಸ್. 10 ನಿಮಿಷ ಅದನ್ನು ಕುದಿಯಕ್ಕೆ ಬಿಡಿ. ಓಕೆ, 10 ನಿಮಿಷದಲ್ಲಿ ಚಿಕನ್ ಎಲ್ಲ ಬೇಯ್ತಾ? ಯು ವಾಚ್ ಮ್ಯಾನ್. ಯಾಕೆ ಅದನ್ನ ಯೂಸ್ ಮಾಡೋದು? ಮಿಕ್ಸ್ ವೆಲ್. ವೆಲ್ಕಮ್ ಟು ಇಂಗ್ಲಿಷ್ ಕುಕಿಂಗ್ ಚಾನಲ್. ಇದು ಏನೋ ಮುಚ್ಚಬೇಕಾಯ್ತಾ? ಏನು ಬೇಡ ಗೈಸ್, ನೋಡಿದ್ರಲ್ಲ? ಸೊ ಇಷ್ಟನ್ನೇ ಸಿಂಪಲಾಗಿ ಇಷ್ಟನ್ನು ಹಾಕೊಳ್ಳಿ, ಕಟ್ ಮಾಡಿಕೊಂಡು. ಆನಿಯನ್ನು ನಾನು ಹಾಕಿಲ್ಲ. ನೀವು ಆಯಿತು, ನಾನು ಹಾಕಲ್ಲ ಆನಿಯನ್. ನಾನು ಹಾಕೊತೀನಿ ಆನಿಯನ್ನು. ಗೈಸ್, ಆನಿಯನ್ನು ಇದ್ರೊಳಗಡೆ ಪಾಡಂದುಲ್ಲೆ. ದೋಪು ಹೆಂಗಿದೆ? ಇದು ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಆಕಾಶನ ಮಾಡ್ಕೊತಿದ್ದಾನೆ. ಏನು ಮಾಡ್ಕೊತಿದ್ಯಾ? ಅದು ನಾನು ನಿಮ್ಗೆಲ್ಲರೂ ತೋರಿಸಿದ್ದೀನಿ ಶಾಕ್ಷು. ಗೈಸ್, ನಾಳೆ ಬೆಳಿಗ್ಗೆನೆ ನಾವು ಫುಲ್ ಏನೇನು ಮಾಡ್ತೀವಿ ಎಲ್ಲದನ್ನು ತೋರಿಸ್ತೀನಿ. ಬೆಳಿಗ್ಗೆ ಏನು ಯಾವುದೋ ಸ್ಯಾಂಡ್ವಿಚ್ ಅಂತ ಹೇಳ್ದಲ್ಲ, ಅವ್ನು ತೋರಿಸ್ತೀನಿ. ಬಟ್ ನಾವು ಮಾಡೋದು ಓಟ್ಸ್. ಅದು ಸಂಜೆ ಮಾಡೋಣ. ಈವ್ನಿಂಗ್ ಸ್ನ್ಯಾಕ್. ಆಮ್ಲೆಟ್ ಮಾಡ್ತಾನಲ್ಲ ಹೊಸ ರೆಸಿಪಿ. ಗೈಸ್ ಓಕೆ, ಸಂಜೆ ನಾನು ಒಂದು ರೆಸಿಪಿ ನಾಳೆ ಬೆಳಿಗ್ಗೆಯಿಂದ ತೋರಿಸ್ತೀನಿ ಏನೇನು ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು. ನಾನು ಏನೇನು ತಿಂತೀನಿ ಬ್ರೇಕ್ಫಾಸ್ಟ್ ಅಂತ ಅಂದ್ಬಿಟ್ಟು. ಯಾಕೆ ನಾವು ಮನುಷ್ಯಲ್ವ ಇಲ್ಲಿ? ನಿನಗೂ ತೋರಿಸ್ತೀನಿ ನೀನೇನು ತಿಂತೀವಿ ಅದನ್ನು. ಆಕಾಶು ಅಳ್ತವನೆ ಬಿಕಾಸ್ ಇದು ಇಲ್ಲಿ ಈರುಳ್ಳಿ ಕಟ್ ಮಾಡ್ತೀನಿ. ನಿಂಗೆ ಕಣ್ಣೂರಿಬಾರ್ದು ಅಂತ ಅಂದ್ಬಿಟ್ಟು ಒಂದು ಟ್ರಿಕ್ಸ್ ಇದೆ, ಹೇಳ್ತೀನಿ ಬೈಲಿ. ಕಟ್ ಮಾಡು ಇವಾಗ, ಕಣ್ಣು ಉರಿದ್ಬಿಟ್ರೆ ಕೇಳು. ಕಟ್ ಮಾಡು ಗೈಸ್. ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡೋಣ. ಹಿಂಗೆ ಮಾಡೋದು. ಅದಕ್ಕೆ ಹೇಳಿ ಕಟ್ ಮಾಡಿ ನೀನು. ನೋಡಿ ಚಿಕನ್ ಬೆಂದಿದೆ, ಬೇಯಲ್ಲ ಅಂದ್ರೆ ಅಷ್ಟು ಬೇಗ ಬೇಯುತ್ತಾ? ಓಹೋ, ಆಡು ನೋಡೋಣ. ಯಾರೋ ಅಂದಿದ್ರಪ್ಪ ಆಕಾಶ ಹತ್ರ ಆಡಿಸಿ ಚೆನ್ನಾಗಿ ಆಡ್ತಾರೆ. ಹೌದು ಗೈಸ್, ಹಿಂಗೆಲ್ಲ ಕಮೆಂಟ್ ಆಗ್ಬಿಡಿ ಗೈಸ್. ಇವನು ಅಲ್ಲಿಗೆ ಹೋಗ್ಬಿಡ್ತಾನೆ, ಸ್ವಲ್ಪ ಹಿಂಗೆ ಹೇಳಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಜುಗ್ಗನ್ನಂಗೆ ಹೋಗ್ಬಿಡ್ತಾನೆ. ಅದಕ್ಕೆ ಆಕಾಶ ಅಂತ ಹೆಸರಿಟ್ಟಿರೋದು ಅವನಿಗೆ. ಆಕಾಶ ಇಷ್ಟೇ ಹಾಕಿದೆಯೋ ಮೈಕ್ ನೀನು ಹಾಕೊಂಡು ನನಗೆ ಆಡಾಡುವಾಗ ಮೈಕ್ ಹಾಕೊಂಡಿದ್ದೆ. ನಿಂಗೇನು ಕಣ್ಣೆ ಹೊರಿತಲ್ಲ ಡೋಮ ಬೇಡ ಅಲ್ಲಿ. ಸೀರಿಯಸ್ ಮುಚ್ಚಿಡ್ಬೇಕು ಅದನ್ನ. ಚಿಕನ್ ಮಸಾಲ ಹಾಕ್ತೀಯಾ? ಆಕಾಶ ಇಷ್ಟೇ ಹಾಕಿದೆಯೋ ತಂದಿದ್ದು ನಾನು ಚೂರು. ಬಟ್ ನೀವು ಉಯ್ತಾ ಇದೆಯಾ? ನಾನು ಅವಾಗಲೇ ಹಾಕಿಲ್ಲ. ಇನ್ನೂ ಉರಿತಾ ಇದೆ ಕಣ್ಣು. ಇಷ್ಟು ಒಂದು ಲೈಟ್ ಆರೆಂಜ್ ಬರಬೇಕು ಕಲರ್ ಅಷ್ಟು. ಕುಡಿಯೋದಂತಾದ್ರು ಗೊತ್ತಾ ಫಸ್ಟ್ ಕಣ್ಣು? ಏನಕ್ಕೆ? ಆಸಿಡ್ ಕಣ್ಣು. ಅದಕ್ಕೆ ನೀರು ಹಿಡ್ಕೊಳ್ಳಿ ಅಂದರೆ ಬೆಂಕಿ ಹಚ್ಚಿ. ಎವ್ರಿ ಪ್ರಾಬ್ಲಮ್ ಆಸ್ ಅನ್
ಸೊಲ್ಯೂಷನ್. ಅದಕ್ಕೆ ಅದ್ರ ಸಿಪ್ಪೆನ ತಲೆ ಮೇಲೆ ಇಡೋದು. ಅದು ಕಮೆಂಟ್ ಎಲ್ಲ ಹಾಕಿದ ಹಂಗೆ ಅಪ್ಪ ನಂಗೆ ಸಿಪ್ಪೆ ತಲೆ ಮೇಲೆ ಹಾಕಿ ಅಂತ ಅಂದ್ಬಿಡು. ಅದು ಬೆಂಕಿ ಹತ್ರ ಏನಾದ್ರು ಕಟ್ ಮಾಡಿದ್ರೆ ಹಾಂ ಸೂರ್ಯನೇ ಕುಡಿಯೋದು. ಸೊ ಹೆಂಗಿದ್ರೆ ನಮ್ಗೆ ಅಯ್ಯೋ ಲೋಪಾರ್ಲ ಅಲ್ಲ ದಿನ ನಾವು ಇದೇ ತಿನ್ನೋದು ಹೆಂಗಿದ್ರು ಎವ್ರಿ ಡೇ ನಮ್ದಿದೆ ಗೈಸ್ ನೋಡಿ. ನೀರು ತೊಳ್ಬಿಟ್ಟು ಹಾಕ್ತಾ ಚಿಕನ್ನ. ಮತ್ತೆ ಅದು ಹೆಂಗೆ ತೊಳೆದ್ಬಿಟ್ಟು ಹಾಕೋಕ್ಕಾಗುತ್ತೆ? ರಕ್ತ ಕುಡಿಯಲ್ಲ ಸೂರ್ಯನ. ಇದರಲ್ಲ ಹುಳ ಇಲ್ಲ, ಇದರಲ್ಲೇ ಇರಬೇಕು, ತೆಗಿಬಾರ್ದು ಹುಳನೆಲ್ಲ. ಸುಮ್ಮನೆ ಇರೋ ಸೂರ್ಯನ ಇಸ ಕಾಡ್ಮನ್ಸ. ಗೈಸ್ ಇದನ್ನ ನೋಡಿದ್ರೆ ಆ ಸ್ಮೆಲ್ಲಿಗೆ ತಿನ್ಬೇಕು ಅನ್ಸುತ್ತೆ. ಹೊಟ್ಟೆ ಹಸಿದೆ, ಚೆನ್ನಾಗಿ ಬಾರ್ಸೋಣ. ಕುದೀತಾ ಇದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಂ ಆಲ್ಮೋಸ್ಟ್ ರೆಡಿ ಆಯ್ತು. ಏನೋ ಏನೋ ನಿಂದು ಏನೋ ಜೋರಾಗಿ ಹೇಳು. ನೋಡು ಡಯಟ್ ಅದು ಎಲ್ಲ ಆಕಾಶ ಸ್ಪಾನ್ಸರ್ ಮಾಡಿರೋದು ಇವತ್ತು. ಇವತ್ತೆಲ್ಲ ಪ್ರಾಡಕ್ಟ್ಸ್ ಆಕಾಶ ಸ್ಪಾನ್ಸರ್ ಮಾಡಿರೋದು. ಇದೆರಡು ಮಾತ್ರ, ಮಿಕ್ಕಿದಲ್ಲಿ ಇವಂದಾ ಗೈಸ್? ಇವೆರಡು ಮಾತ್ರ ಇವಂದು. ಕಾರ್ನರ್ ಅಲ್ಲೇ ಕಾರ್ನು ಒಂದೇ ಇದೆ, ಮಿಕ್ಕಿದಲ್ಲಿ ಇವಂದು ಚಿಕನ್ ನಂದು. ಇಷ್ಟೇನಾ? ಅಷ್ಟೇ ಗೈಸ್ ಇಲ್ಲಿ ಇಷ್ಟೇ ಅಂತ. ಬೌಲ್ ಸೊ ಇವಾಗ ಮುಚ್ಚೆ ಇಲ್ಲ ಸ್ವಲ್ಪ ಇಡೋ. ಮುಚ್ಚೆ ಇಲ್ಲ ಅದನ್ನ ಕರೆಕ್ಟ್. ಈ ಕುದಿತಾ ಇರಲಿ. ಸೊ ಇದಕ್ಕೆಲ್ಲ ಮುಚ್ಚಿಟ್ಟಿರ್ತೀನಿ. ಸ್ವಲ್ಪ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಬರೋಣ. ಅಷ್ಟೆಲ್ಲ ಅದು ರೆಡಿ ಆಗಿರುತ್ತೆ. ಬನ್ನಿ. ಮ್ಯಾಕ್ಸಿ ಪ್ರೋಟೀನ್. ಗೈಸ್ ಇದು ಧ್ರುವ ಇವಾಗ ಕುಕ್ ಮಾಡ್ಕೊಂಡಿರೋದು ನೋಡಿ. ಒಂದು ಒಳ್ಳೆ ಡಯಟ್ ಫುಡ್. ಅನ್ನ ಮತ್ತು ಚಿಕನ್. ಕಾಲು ತಿಂದರೆ ಏನು ಬರುತ್ತೆ? ಜೋಶ್. ಕಣ್ಣು ಹಂಗೆ ಚಕ ಅಂತ ಸುಚ್ಬಿಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮೇನ್ ಯಾವಾಗಲೂ ನೀರು ಕುಡಿತಾರೆ. ಬೇಕಿದೆ ಇಲ್ಲ ಎತ್ತಿಲ್ಲ? ಹಾಂ ಪೇಸ್ಟ್ ಬೇಕಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಪೇಸ್ಟ್ ಅಲ್ಲ, ಅದನ್ನ ಶಾಕ್ ಶುಕ ಮಾಡ್ಕೊಂಡಿದ್ದೆ. ಏನು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಏನೇನಿದೆ ಎಲ್ಲ ಹಾಕೋದೆ ನಾವು. ಶಾಕ್ ಶುಕ ವಿತ್ ಕರಿ ಲೀವ್ಸ್. ಅದು ಶಾಕ್ ಶುಕ ವಿತ್ ಚೀಸ್ ಇದೆ. ಸಾಕು ಹಾಗೆ ಆಗಿದ್ಯಾ? ಅವಾಗ ನಾವು ಬೇಯಿಸ್ತೀವಿ ಅಂತ ನೋಡಿಲ್ಲ. ಇಟ್ಸ್ ಕುದಿಂಗ್ ಇದನ್ನ ಬಗ್ಸ್ಕೊಳ್ಳೋಣ. ಬೆಂದಿದೆ. ಒಂದು 10 ನಿಮಿಷ ಸಾಕು. ಒಂದು 10 ನಿಮಿಷ ಇಡಿ. 10 ನಿಮಿಷ ಆದಮೇಲೆ ಈ ಥರ ಒಂದು ಬೌಲ್ಗೆ ಹಾಕೊಳ್ಳಿ. ಗೊತ್ತು ಹಾಕೊಂತೀನೋ ನಾನು ಇದೆಲ್ಲ ಬಿಡೋದೇ ಇಲ್ಲ. ನನ್ನ ಫೇವ್ರೇಟ್ ಇವೆಲ್ಲ. ವಾ ಸೂಪರ್. ಟೇಸ್ಟ್ ಹೆಂಗಿದೆ ಹೇಳ್ತೀನಿ. Simple guys. You guys will love it. Aha. ಇಲ್ಲಿ ಮುಸ್ಕೊಂಡು ಬಂದ್ಬಿಡು ಚಿಕನ್ ವಾಸನೆ ಬಂತು ಅಂತ. ಒಳ್ಳೆ ಪ್ರೋಟೀನು, ಕಾಪ್ಸು ಎಲ್ಲ ಇದೆ ಇದರಲ್ಲಿ. ಫೈಬರು. ನಾನು ತಂದಿಟ್ಕೊಂಡು ಮಾಡ್ಕೋಬೇಕಿವೆಲ್ಲ. ಸೂಪರ್ ಆಗಿದೆ. ಥ್ಯಾಂಕ್ ಯು ಧ್ರುವ್. ಥ್ಯಾಂಕ್ ಯು ಆಕಾಶ್ ಫಾರ್ ದಿ ರೆಸಿಪಿ. ನೀನೇ ತಾನೇ ಫಸ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ಅವನು ಆಕಾಶ್ ಆಮೇಲೆ ಧ್ರುವ್ ಮಾಡ್ಕೊಂಡು ಆಮೇಲೆ ನನಗೂ ಒಂದು ಸರಿ ತಿನ್ಬೇಕನ್ನಿಸ್ತು, ಅದಕ್ಕೆ ನಾನು ಮಾಡಿಸ್ಕೊಂಡೆ. ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಸರಿ, ರಾತ್ರಿ ಕರಿಯ ಮೂವಿ ನೋಡ್ತಾ ಇದ್ದೆ, ಮತ್ತು ಕೆಲಸ ಇತ್ತು. ಅದರ ಮಧ್ಯದಲ್ಲಿ ನನ್ನ ಬ್ಲಾಗ್ ಎಂಡ್ ಮಾಡೋದೇ ಮರ್ತೋದೆ. ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್.
ಜೈ ಶ್ರೀರಾಮ್. ಸೈನಿಂಗ್ ಆಫ್ ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು